ನಮಸ್ತೆ ಕರ್ನಾಟಕ, ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಕಳಸದಲ್ಲಿದ್ದೀವಿ ಗುರು, ಕಳಸ ರೀಚ್ ಆದ್ವಿ. ಬಟ್ ಇಲ್ಲಿ ಜಾತ್ರೆ ಇದೆ ಕಳಸದಲ್ಲಿ, ಹಂಗಾಗಿ ಟ್ರಾಫಿಕ್ ಜಾಮ್ ಆಗಿದೆ. ನಾವು ಹೊರನಾಡು ಕಡೆ ಹೋಗಬೇಕು. ಒಂದ್ಸರಿ ಕೇಳೋಣ ಅವರಿಗೆ, ಹೊರನಾಡು ಕಡೆ ಹೋಗೋದು ಸರ್, ಹೋಗ್ಬೋದಾ ಅಥವಾ ಹೆಂಗೆ ಏನು ಅಂತ. ಹೋಗ್ರಿ ಅಂದರೆ ಹಿಂಗೆ ಹೋಗಿ ಜೂಟ್ ಹಾಕ್ಬಿಡೋಣಂತೆ. ಸುಜಿ ಹಾಂ ಆಯಿತು, ಇಳಿದು ಅವ್ರಿಗೆ ಒಂದ್ಸರಿ ಕೇಳಿ ಸರ್, ನಾವು ಹಿಂಗೆ ಹೊರನಾಡು ಕಡೆ ಹೋಗ್ಬೋದಾ ಹೆಂಗೆ ಏನು ಅಂತ. ಅಪ್ಪ ಕೆಟ್ಟ ಬಿಸಿಲಿದೆ. ಸೊ ಹೊರನಾಡು ಕಡೆಗೆ ಹೋಗ್ಬೋದಂತೆ ಗುರು. ಹಾಂ ಆಯ್ತು, ಹೋಗೋಣ ಬರ್ರಿ. ಸೊ ಹಿಂದೆ ಇದು ತೇರು ಎಳಿತಿದ್ದಾರೆ, ಹಂಗಾಗಿ ಟ್ರಾಫಿಕ್ ಹೋಲ್ಡ್ ಮಾಡಿಟ್ಟಿದ್ದಾರೆ. ಅದು ತೇರು ಬಂದು ವಾಪಸ್ ಹೋಗೋವರೆಗೂ ಎಲ್ಲ ಟ್ರಾಫಿಕ್ ಹಿಂಗೆ. ಅಷ್ಟರಲ್ಲಿ ನಾವು ಹೊರನಾಡು ಮುಗಿಸ್ಕೊಂಬರೋಣ ಬರ್ರಿ. ಸೊ ಫುಲ್ಲು ಜಾತ್ರೆ ಗುರು ಕಳಸದಲ್ಲಿ. ನನ್ನ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಏನಾದರೂ ಒಂದಿರುತ್ತೆ ಗುರು. ಧರ್ಮಸ್ಥಳಕ್ಕೆ ಹೋಗಿದ್ದೆ ಒಂದ್ಸರಿ, ಅವತ್ತೇನೋ ವಿಶೇಷ ಪೂಜೆ ಇತ್ತು. ಒಂದ್ಸರಿ ಹೊರನಾಡಿಗೆ ಬಂದಿದ್ವಿ, ಅವಾಗೂ ಏನೋ ಪೂಜೆ ಆಗಿತ್ತು. ಇವತ್ತು ಕಳ್ಸಕ್ಕೆ ಬಂದಿದ್ದೀವಿ, ಕಳಸೇಶ್ವರ ರಥ ಇದೆ. ಏನೋ ಒಂಥರ ಎಲ್ಲೋದ್ರೂ ಏನಾದರೂ ಒಂದು ಸ್ಪೆಷಲಾಗಿ ನಡೀತಾನೆ ಇರುತ್ತೆ. ನಾನು 10th ಒಂದ್ಸರಿ ಇಲ್ಲಿ ಕುದುರೆಮುಖಕ್ಕೆ ಬಂದಿದ್ದೆ, ಅಂದರೆ ಬಸ್ಸಲ್ಲಿ ಬಂದಿದ್ದು. ಹಿಂಗೆ ಗಾಡಿ ಎಲ್ಲ ಇರಲಿಲ್ಲ, 10ನೇ ಕ್ಲಾಸಲ್ಲಿ ಗಾಡಿ ತಗೊಂಡಿದ್ದೆ, ಫಸ್ಟ್ ಇಯರ್ ಇಂಜಿನಿಯರಿಂಗಲ್ಲಿ. ಬಂದಾಗ ಹೆಂಗೈತಲ್ಲ ಜಾಗ, ಇಲ್ಲಿರಬೇಕು, ಇಲ್ಲಿಗೆ ಬರಬೇಕು, ಹೋಗ್ಬೇಕು, ಅಡ್ಡಾಡ್ಬೇಕು ಇಲ್ಲಿಗೆ ಅಂತ ಭಾಳ ಆಸೆ ಇತ್ತು. ಬಟ್ ಇಲ್ಲಿಗೆ ಗಾಡಿ ತಗೊಂಡಾಗಿಂದ ಎಷ್ಟು ಸರಿ ಬಂದಿದ್ದೀನಿ ಅನ್ನೋದು ಲೆಕ್ಕನೇ ಇಲ್ಲ ಗುರು. ನೆನೆಸ್ಕೊಂಡಾಗೆಲ್ಲ ಬಂದಿದ್ದೀನಿ ಅಂತಾರಲ್ಲ, ಡ್ರೀಮ್ ಕಮ್ ಟ್ರೂ ಅಂತ. ಸೊ ಹಂಗೆ ಟೈಮ್ ಹೋದಂಗೆ ನಾವು ಅಂದ್ಕೊಂಡಿರೋದೆಲ್ಲ ನಿಜ ಆಗುತ್ತೆ. ಗಾಡಿ ತಗೊಂಡು ಸುತ್ತಾಡಬೇಕು, ಟ್ರಾವೆಲ್ ಮಾಡಬೇಕು ಅಂತ ಇಷ್ಟ ಇತ್ತು, ಭಾಳ ಆಸೆ ಇತ್ತು. ಬಟ್ ಇಷ್ಟೊಂದು ಸುತ್ತಾಡ್ತೀನಿ, ಇಷ್ಟೊಂದು ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಟಿಲ್ ಟುಡೇ ಇಲ್ಲಿವರೆಗೂ ಗಾಡಿ ತಗೊಂಡಾಗಿಂದ ಒಂದು ಸರಿ ಟೈಮಿಂಗ್ ಚೈನಿಂದು ಟೆನ್ಷನರ್ ಕಟ್ಟಾಗಿ ನಿಂತಿದ್ದೆ ಬಿಟ್ಟು ಗಾಡಿ ಇದುವರೆಗೂ ಯಾವತ್ತೂ ಎಲ್ಲೂ ಸೆಂಟ್ರ್ ಕೈ ಕೊಟ್ಟಿಲ್ಲ. ಅಷ್ಟು ಚೆನ್ನಾಗೆ ಎಲ್ಲಿ ಕರ್ಕೊಂಡೋದ್ರೂ ಸಾಥ್ ಕೊಟ್ಕೊಂಡು ಏನೂ ಆಗ್ದಲೆ ಚೆನ್ನಾಗಿ ನೋಡ್ಕೊಂಡೈತೆ. ಅಂಗಡಿ ಎಲ್ಲ ಕ್ಲೋಸ್ ಇವತ್ತು, ಜಾತ್ರೆ ಅಲ್ವಾ ಅದಕ್ಕೆ. ಹೊರನಾಡು ರೀಚ್ ಆಗಿದ್ದೀವಿ ಸ್ನೇಹಿತರೆ. ಏನು ಅಂದರೆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಜಾಸ್ತಿ ವೆಹಿಕಲ್ ಮೂಮೆಂಟ್ಸ್ ಇಲ್ಲ ಈ ಕಡೆ. ನೀವು ಹೆಂಗೆ ಬಂದರೆ ಹೊರನಾಡಿಗೆ ಬರೋದಾದರೆ ಶೃಂಗೇರಿಯಿಂದ ಬರಬೇಕು ಒಂದು, ಇಲ್ಲ ಅಂದರೆ ಅಲ್ಲಿ ಯಾವುದೋ ಒಂದು ಶಾರ್ಟ್ ಕಟ್ ಇದೆ. ಸೊ ಅಲ್ಲಿಂದ ನೀವು ಬರ್ಬೋದು ನೋಡಿ. ಸೊ ಜಾಸ್ತಿ ಜನ ಏನಿರಲ್ಲ, ಆರಾಮಾಗಿ ದರ್ಶನ ಆಗುತ್ತೆ ಬನ್ನಿ ಹೊರನಾಡಲ್ಲಿ. ಓಹೋ, ಜಾಸ್ತಿ ಜನ ಇರಲ್ಲ ಅನ್ಕೊಂಡ್ರೆ ಇಲ್ಲಿ ಫುಲ್ಲು ತುಂಬ್ಕೊಂಡವ್ರೆ ಗುರು. ಎಕ್ಸ್ಪೆಕ್ಟೇಷನ್ನೇ ಉಲ್ಟಾ. ಎಲ್ಲಿಂದನೋ ಬರ್ತೀರ ನೀವೆಲ್ಲಲೇ. ಅವನು ಯಾರೋ ಒಂದು ಪಿ ಊದಿದ್ದು. ಸೊ ಬೈಕ್ ಪಾರ್ಕಿಂಗ್ ಸೀದಾ ಇಲ್ಲೇ ಗುರು. ಅಣ್ಣ ನೋಡೋಣ ಎಲ್ಲಿ, ಹೌದಲ್ಲ, ಅಲ್ಲಿ ಹಾಕ್ಬಿಡೋಣ, ಡಿಸ್ಟರ್ಬ್ ಆಗಲ್ಲ ಯಾರಿಗೂ. ಓ ಲಗೇಜ್ ರೂಮ್ ಮತ್ತೆ ಇಲ್ಲಿ ಮಾಡೋರೆ. ಬರ್ರಿ ಗುರು, ಹೋಗಿ ದರ್ಶನ ಮಾಡ್ಕೊಂಬಂದು ತಾಯಿದು ಹೊರಡೋಣ. ದರ್ಶನ ಮುಗಿಸ್ಕೊಂಡು ಎದಕ್ಕಾರ ನೋಡಿತಿಲ್ಲ ಮಾಮ ನೀನು.
ದರ್ಶನ ಮುಗಿಸ್ಕೊಂಡು ಪ್ರಸಾದ ಊಟ ಮಾಡಿಕೊಂಡು ಈಗ ಇಲ್ಲಿಂದ ಕಳ್ಸೋದಿಂದ ರಾಣಿಜರಿಗೆ. ಸೊ ಈ ಕಡೆ ಬಂದಾಗೆಲ್ಲ ಮಿಸ್ ಮಾಡಿಲ್ಲ ಜಾಗನ. ನಿಮಗಂತೂ ನೋಡಿ ನೋಡಿ ಸಾಕಾಗಿರುತ್ತೆ ಅನ್ಕೊಳ್ತೀನಿ. ಬಟ್ ನನಗೆ ಆ ಜಾಗಕ್ಕೆ ಹೋಗೋಕ್ಕೆ ಮನಸ್ಸೇ ಬರೋಲ್ಲ, ಹಂಗೈತೆ ಅದು. ಎಷ್ಟೊಂದು ಅಂಗಡಿಗಳಿದಾವಲ್ಲ ಗುರು. ನೀನು ಎಲ್ಲಿ ಗುರು ಹೋಗ್ತೀಯ? ಅವ್ನು ಬಿಡ್ತಾನ ಗುರು ನಿನ್ನ? ಯಾವ ಇವೆಲ್ಲ ಲೈ. ಹಾಂ, ಬೈಕ್ ಆದರೆ ಪಾಸ್ ಆಯಿತು, ಕಾರ್ ಆದರೆ ಕಷ್ಟ ಆಯಿತು. ಓಹೋ ಹೋ ಹೋ ಏನ ಏನ ಹೇಳ್ದಲ್ಲ, ಹೇಳು ಹೇಳು, ಇರ್ಲಿ ಹೇಳು ಹೇಳು ಶಾ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಗುರು ಬ್ರಿಜ ಸ್ವಲ್ಪ ಸೈಡಿಗೆ ಬಿಡು ಗುರು. ಆಫ್ ರೋಡು ಮಕ್ಕಳಾರ ಐತೆ ಬರ್ರಿ. ಕೆಳಗಡೆ ಅಂಡರ್ ಬೆಲ್ಲಿ ಬಡಿತು. ಅಂಡರ್ ಬೆಲ್ಲಿ ನೋಡಿ ಎಲ್ಲಾದ್ರೂ ಹೊಡ್ತಾ ಬಿದ್ದತ್ತೇನ? ಹಾಂ, ಏನಾಗಿಲ್ಲಲ್ಲ? ಸೈಲೆನ್ಸರಿಗಾ? ಸೈಲೆನ್ಸರಿಗಾ? ಬಾ. ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ರು ಸೇರ್ಕೊಂಡು ಬಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಪಾಯಿಂಟ್ ಹತ್ರ ಬಂದಿದ್ದೀವಿ. ಅವನ ಹತ್ರಕ್ಕೆ ಬರಂಗಿಲ್ಲ ಗುರು, ಹೋಗಂಗೆ ಕೂತಾನೆ. ಅಪ್ಪ ಬೆಳಗ್ಗೆ ಒಂದ್ 90 ಕೊಡ್ಸಿರ್ಲಾತ ಕುಡ್ಕ ಮನಿ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ? ಬಾರಲೆ ಬಾರೋ ಇಲ್ಲಿಗೆ. ಅವನು ಇಲ್ಲಿಗೆ ಬರಂಗೇ ಇಲ್ಲ ಗುರು. ಇಲ್ಲಿಂದ ಹಂಗೆ ಪ್ಯಾರಾಚೂಟ್ ಹಾಕೊಂಡು ಹಿಂಗೆ ಹಾರ್ಬಿಡ್ಬೇಕು. ಆ್ಯಕ್ಚುಲಿ ಇದು ರಾಣಿಜರಿನಾ, ಇದಿಷ್ಟು ಜಾಗದಲ್ಲೇ ಎಲ್ಲೋ ದಿಡುಪೆ, ಇರ್ಮೈ ಫಾಲ್ಸು, ದಿಡುಪೆ ಫಾಲ್ಸ್ ಎಲ್ಲ ಇಷ್ಟರಲ್ಲೇ ಬರೋದು. ಬಟ್ ಕಾಣಲ್ಲ ಯಾವ. ಫುಲ್ಲು ಕವರ್ ಆಗತ್ತೆ, ಏನೇನು ಕಾಣಲ್ಲ ನೋಡ್ರಿ. ನೆಟ್ವರ್ಕ್ ಬರುತ್ತೆ. ಸೊ ಇದೇ ರೀಸನಲ್ಲೇ ಬರೋದು. ನಾವು ಹಿಂಗೆ ಯಾವುದೋ ಒಂದು ಗುಡ್ಡ ಹಿಂಗೆ ಹತ್ಕೊಂಡು ಹಿಂಗೆ ಇಳಿದು ಈ ಕಡೆಯಿಂದ ಸಂಶಯಕ್ಕೆ ಬಂದಿದ್ದು. ಇಲ್ಲಿಂದ ಈ ಕಡೆ ಶಿಫ್ಟ್ ಆಗಿದ್ದೀವಿ ಅಷ್ಟೇ ಈಗ. ಬಾರಲೆ ನೋಡಕ್ಕಂತ ಕರ್ಕೊಂಬಂದ್ರೆ ಅಲ್ಲಿ ಹೋಗಿ ನೋಡು ಒಂದ್ಸರಿ. ಮೇಲೋಗನ ಎಲ್ಲಿ? ಅಲ್ಲಿ ಉದರ್ ಜಾಂಗೆ, ಉದರ್ ಜಾನೆ ಕಾಯ್ ಬಸ್. ಹಾಂ, ಹೋಗ್ಲೇಬೇಕಷ್ಟೇ. ನಾನು ಯಾವಾಗ ಬಂದಾಗೂ ಹೋಗಿಲ್ಲ, ಈ ಸರಿ ಹೋಗ್ಲೇಬೇಕು. ಹೆಂಗೆ ತೆಗಿಯಲ್ಲ? ಅಲ್ಲಿಂದ ಹಂಗಾರನ ಬೇಡಪ್ಪ, ಹಂಗಾರ ಬರಲ್ಲ.
ಸ್ನ್ಯಾಪ್ ಆಗ್ತಾನೆ ಗುರು. ನನ್ನಷ್ಟು ಹೈಟ್ ಇದಾವೆ ಗುರು ಇಲ್ಲೆಲ್ಲ ಗಿಡಗಳು ಆಲೆ. ಸೊ ಫಸ್ಟ್ ಟೈಮ್ ರಾಣಿಝರಿಗೆ ಬಂದು ಎಷ್ಟು ದೂರ ಹತ್ತುತ್ತಿರೋದಾಗ, ನಾನು ಯಾವತ್ತೂ ಹತ್ತಿಲ್ಲ ಇಲ್ಲಿವರೆಗೂ, ಇದೇ ಫಸ್ಟ್ ಟೈಮು. ಹಿಂಗೈತೆ ನೋಡ್ರಿ ಸ್ಟೀಪ್ ಹತ್ತಕ್ಕೆ. ಈಗ ಒಂಥರ ಡೇಂಜರ್ ಸ್ಪಾಟ್ ಅಂದ್ರೆ ಇದೆ ಅನ್ಸುತ್ತೆ. ನಾವು ಬಂದಿದ್ದಿದ್ರಲ್ಲಿ ಯಾಕೆ ಸಪೋರ್ಟ್ ಅನ್ನೋದು ಎಂತಿದ್ದಿಲ್ಲ, ಎಂತಂದ್ರೆ ಫುಲ್ ಡೆನ್ಸ್ ರೋಡ್ ಹೆಂಗೆ ಪೂರ ಇದೆ. ಹತ್ತು ಗುರು ಹತ್ತು. ಹತ್ತುತ್ತಿದ್ದೀನಿ ನಡಿ. ರಾಣಿ ಮೇಲೋಗಿ ಸಿಗ್ತೀನಿ ಬರ್ರಿ ಗುರು. ಅಲ್ಲಿಂದ ಇಲ್ಲಿಗೆ ಹತ್ತಷ್ಟೊತ್ತಿಗೆ ಅಲ್ಲೇ ಸುಸ್ತಂದ್ರೆ ಸುಸ್ತಾಗ್ತೈತೆ. ಹೋಗ್ಬೇಡ ಆ ಕಡೆ, ಎಲ್ಲೇ ನಿಂತ್ಕೊ ನೀನು. ಯಾಕೆ ಬೇಡ, ಗುರು ರಾಜ ನಾನೇ. ಅಲ್ಲಿಂದ ಇಲ್ಲಿಗೆ ಹತ್ತಷ್ಟೊತ್ತಿಗೆ ಸುಸ್ತಂದ್ರೆ ಸುಸ್ತಾಗ್ತೈತೆ ಗುರು. ಅಪ್ಪ ಏನ ನೀನೇ ರಾಣಿ? ಅಲ್ಲ, ನಾನು ರಾಣಿ ಅಲ್ಲ, ರಾಣಿಯ ರಾಜ ನಾನು. ನೀನೇ ರಾಣಿ ತಗ. ಅಲ್ಲ ಅಲ್ಲ ಅಲ್ಲ, ನೋ. ಹೆಂಗೆ ಕಾಣ್ತೈತೆ ನೋಡ್ರಿ ಅಷ್ಟು. ಫುಲ್ಲು ಫಾಗು. ಅಲ್ಲೈತೆ ಅದು ವ್ಯೂ ಪಾಯಿಂಟು. ಆ್ಯಕ್ಚುಲಿ ಅದು ವ್ಯೂ ಪಾಯಿಂಟು. ನಾವಿಲ್ಲಿ ಮೇಲೆ ಹತ್ತುತ್ತಿದ್ದೀವಿ, ನೀವು ಚೂರು ಹತ್ತಿದ್ರೆ ಮುಗೀತು. ಬರ. ಈ ಕಡೆ ಚಂದ್ರ ಕಾಣ್ತಾವನೆ, ಈ ಕಡೆ ಸೂರ್ಯ ಕಾಣ್ತಾನೆ. ಲೈಟ್ ನೋಡ್ರಿ ಅದು ಎಷ್ಟು ಕ್ಲೀನಾಗಿ ಬರ್ತೈತೆ. ಎಲ್ಲ ಓಡಾಡಿದ್ವಿ, ಎಲ್ಲೂ ಒಂದು ಪ್ರಾಣಿ ಸಿಕ್ಕಿಲ್ಲಲ್ಲ ನಮಗೆ. ನಾವೇ ಒಂದು ಪ್ರಾಣಿ ಅನ್ಸುತ್ತೆ, ಅದಕ್ಕೆ ನಮಗೆ ಯಾರು ಸಿಕ್ತಿಲ್ಲ ಹಂಗೆ. ಆಯ್ತು, ಹೆಲ್ಮೆಟ್ ಜಾಕೆಟ್ ಇಲ್ಲ ಬಿಟ್ಟು ಹೋಗ್ತಿದ್ದೇವೆ ಗುರು. ಆಗಲ್ಲ, ನಾನು ಶೆಕೆ ಅಂದರೆ ಶೆಕೆ ಆಗ್ತೈತೆ. ಅರೆ ಚಲ್ತೆ. ಮೇಲ್ಗಡೆ ಹತ್ತು ಕೂತಿದ್ದೀವಿ, ಫುಲ್ಲು ಸುಸ್ತು, ಗಾಳಿನೂ ಅಷ್ಟು ಹೊಡಿತಿಲ್ಲ, ಆರಾಮಾಗೈತೆ. ಬಟ್ ಏನು ಅಂದರೆ ಬಂದರೆಲ್ಲ ಗಲೀಜು ಮಾಡೋರು ಇಲ್ಲಿ. ಪ್ಲಾಸ್ಟಿಕ್ ಕವರು, ಅಲ್ಲಿ ಸಿಗರೆಟ್ ಪ್ಯಾಕೆಟ್ಸು, ವಾಟ್ರ್ ಬಾಟ್ಲು ನೋಡ್ರಿ ಹಿಂಗೆ ಕಾಣುತ್ತೆ ಇಲ್ಲಿಂದ ವ್ಯೂ. ಬಿದ್ದರೆ ಹೊಗೆನೆ. ಆಮೇಲೆ ಅಲ್ಲಿ ಮನೆ ಥರ ಕಾಣ್ತಿದ್ದಾವೆ ಅನ್ಕೊಳ್ತೀನಿ. ಹಾಂ, ಅದು ಮೈದಾಡಿ ವ್ಯೂ ಪಾಯಿಂಟು. ಅಲ್ಲಿಂದ ರಾಣಿಝರಿ ವ್ಯೂ ಕಾಣುತ್ತೆ ನಿಮ್ಗೆ. ಇದಿಷ್ಟು ಅಲ್ಲಿಂದ ಕಾಣುತ್ತೆ ಡೈರೆಕ್ಟ್ ವ್ಯೂ. ಅಲ್ಲಿ ಮೇಲ್ಗಡೆ ಫೋರ್ಟ್ ಐತೆ, ಅದು ಫೋರ್ಟು. ಆಮೇಲೆ ಆ ಕಡೆನೇ ಈ ಸೈಡು ವಾಟರ್ ಫಾಲ್ಸ್ ಬರುತ್ತೆ, ಬಂಡಜೆ ಅಂದ್ಕೊಳ್ತೀನಿ. ನೀವು ಅಲ್ಲಿ ದಿಡುಪೆ ಇಂದನೂ ಹಿಂಗೆ ಬರ್ಬೋದು ಬಂಡಜೆಗೆ, ಇಲ್ಲ ಹಿಂಗೆ ಸುತ್ತಾಕೊಂಬರ್ತೀರಂದ್ರೆ ಓಕೆ. ಅಲ್ಲಿ ನದಿ ಕೂಡ ಹರಿಯೋದು ಕಾಣುತ್ತೆ ನಿಮಗೆ. ಹಿಂಗೈತೆ ನೋಡ್ರಿ ಇಲ್ಲಿಂದ ವ್ಯೂ. ನಮ್ಮ ಗುರು ಫುಲ್ ಬೆವತ್ತು ಬಿಟ್ಟವನೆ ನೋಡ್ರಿ. ಹಲೋ, ಅಲ್ಲೂ ಪ್ಲಾಸ್ಟಿಕ್ ಬಾಟಲ್ ಐತೆ. ಏನಕ್ಕೆ ಮಾಡ್ತಾರಪ್ಪ ಇವೆಲ್ಲ ಜನ? ನೋಡ್ರಿ ಹೆಂಗೆ ಕಾಣ್ತೈತೆ ವ್ಯೂ. ಈಗ ಇಲ್ಲಿಂದ ಇಳಿದು ಕೆಳಗೆ ಹೋಗಿ ಮ್ಯಾಗಿ ತಿಂದು ಅಲ್ಲಿಂದ ಹೊರಡಬೇಕು. ಬಟ್ ಡೌಟಲ್ಲಿದ್ದೀವಿ, ಊರಿಗೆ ಹೋಗೋದಾ ಅಥವಾ ಇಲ್ಲೇ ಎಲ್ಲಾದರೂ ಕ್ಯಾಂಪಿಂಗ್ ಮಾಡೋದಾ ಏನು ಅಂತ ಗೊತ್ತಿಲ್ಲ. ಇನ್ನು ಏನಾಗುತ್ತೆ ಏನು ಅಂತ ಪ್ಲ್ಯಾನು ನೋಡೋಣ, ಯೋಚನೆ ಮಾಡಿ ಅಪ್ಡೇಟ್ ಮಾಡ್ತೀನಿ. ಹೋಗೋಣ ಬರ್ರಿ, ಕೆಳಗೆ ಹೋಗಿ ಮ್ಯಾಗಿ ತಿನ್ನೋಣ. ಮ್ಯಾಗಿ ಹೊಟ್ಟೆ ಹಸಿತೈತೆ ಅಪ್ಪ. ಸೊ ರಾಣಿಝರಿಯಿಂದ ಕೆಳಗಡೆ ಬಂದು ಇಲ್ಲಿ ಮ್ಯಾಗಿ ಆಮ್ಲೆಟು ತಿಂದ್ವಿ. ಸೊ ಈಗ ಇಲ್ಲಿಂದ ಸೀದಾ ಮನೆಗೆ. ಇನ್ನೊಂದು ದಿನ ಸ್ಟೇ ಆಗೋಣ ಅಂತ ಅಂದ್ಕೊಂಡ್ವಿ, ಬಟ್ ನಾಳೆ ಕಾಲೇಜ್ ಇದೆ, ತಂದು ಕೊಡಬೇಕು ಹೋಗಿ. ಹಂಗಾಗಿ ಇಲ್ಲಿಂದ ಸೀದಾ ಮನೆಗೆ ಹೊರಡ್ತೀವಿ. ಓಕೆ, ಕನೆಕ್ಟ್ ಆಗುತ್ತೆ ಪರಾನಿ. ಚಾರ್ಜ್ ಇರಲಿಲ್ಲ ಗುರು, ಹೆಂಗೋ ಇಲ್ಲಿ ಇಟ್ಟಿದ್ದೆ 50% ಆಗಿದೆ. ಸೊ ಹೊರಡೋಣ ಬರ್ರಿ ಗುರು ಇಲ್ಲಿಂದ.
ಗ್ರಾಮ ಪಂಚಾಯಿತಿ ಸುಂಕಶಾಲೆ. ಓಕೆ, ಲೆಟ್ಸ್ ಗೋ ಬಾಯ್ಸ್. ಹತ್ತೋಣ, ಹೊರಡೋಣ ಇಲ್ಲಿಂದ, ಬರ್ರಿ. ಲೆಟ್ಸ್ ಗೋ. ಬಾಯ್ ಬ್ರೋ. ಫಾಗ್ ಲೈಟ್ ಇದ್ರೆ ಯೂಸ್ ಆಗುತ್ತೆ. ಇಷ್ಟೊತ್ತಲ್ಲಿ ಇಲ್ಲ ಅಂದರೆ ಮರಳು ಏನೂ ಕಾಣೋದೇ ಇಲ್ಲ ಇಲ್ಲಿ. ಯಾರಾದರೂ ಬಂದರೆ ಮೇಲೆ ಕ್ಯಾಂಟೀನ್ ಇದೆ ಅಲ್ಲ, ಅಲ್ಲಿಗೂ ಇಲ್ಲಿಗೂ ಒಂದ್ಸರಿ ಮ್ಯಾಗಿ ತಿಂದು ನೋಡಿ. ಕಂಪ್ಯಾರಿಟಿವ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಲ್ಲ ಫುಲ್ ಎಲ್ಲ ಇಬ್ನಿ ಬೀಳೋಕ್ಕೆ ಸ್ಟಾರ್ಟ್ ಆಗಿದೆ. ಫುಲ್ಲು ಚಳಿ ಇಲ್ಲಿ.